ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಹುರ್ಗಡ್ಲೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ. ನೀವು ಈ ಚಟ್ನಿ ಪುಡಿ ಯಾವಾಗಾದರೂ ಮಾಡ್ಕೋಬೋದು. ಈ ಸಂಕ್ರಾಂತಿ ಹಬ್ಬಕ್ಕಂತೂ ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ ಈ ಚಟ್ನಿ ಪುಡಿ ಅಂತೂ ಇದ್ದೇ ಇರುತ್ತೆ. ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು, ಬೆಳ್ಳುಳ್ಳಿ ಒಂದು ಗಡ್ಡೆ, 4 ರಿಂದ 5 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಚೂರು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಬೇಗ ಆಗುವಂಥ ಚಟ್ನಿ ಪುಡಿ ಇದು. ಮನೆಯಲ್ಲಿ ಎಲ್ಲ ಇರುವಂಥ ಪದಾರ್ಥಗಳನ್ನು ಬಳಸಿ ರುಚಿಕರವಾದ ಚಟ್ನಿ ಪುಡಿ. ಇದೊಂಥರ ಪ್ರೋಟೀನ್ ಭರಿತ ಚಟ್ನಿ ಪುಡಿನೇ ಅಂತ ಹೇಳ್ಬೋದು. ಹುರ್ಗಡ್ಲೆಯಲ್ಲಿ ಪ್ರೋಟೀನು ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ದಪ್ಪು, ಒಣಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದೆ. ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ಪು ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಪುಟಾಣಿ ಇದೇ ಬಿಸಿಯಲ್ಲೇ ಹುರ್ಗಡ್ಲೆ ಹುರ್ಕೊಳ್ಳುತ್ತೆ. ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗುವವರೆಗೂ ಇದರಲ್ಲೇ ಬಿಡೋಣ. ಹುರಿದಿರೋದೆಲ್ಲ ತಣ್ಣಗಾಗಿದೆ. ಜಾರಿಗೆ ಹಾಕೊಳ್ಳೋಣ. ಜಾರಿಗೆ ಮೊದಲು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡೆ. ಮೊದಲು ಇದೊಂದು ಸುತ್ತು ತಿರುಗಿಸ್ಕೊಳ್ಳೋಣ. ಈಗ ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಪುಟಾಣಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿರಿಂದ ಘಮ್ ಅಂತ ಸುವಾಸನೆ ಬರ್ತಾಯಿದೆ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ. ಚೆನ್ನಾಗಿರುತ್ತೆ ಚಟ್ನಿ ಪುಡಿ ರುಚಿ. ಈಗ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಹುರ್ಗಡ್ಲೆ ಚಟ್ನಿ ಪುಡಿ ರೆಡಿಯಾಗಿದೆ. ನೈಸಾಗಿ ಮಾಡ್ಕೊಂಡಿರೋದು. ಒಂದು ಬೌಲಿಗೆ ತಕ್ಕೊಳ್ಳೋಣ. ನೋಡಿ, 1 ಕಪ್ಪು ಹುರ್ಗಡ್ಲೆಯಲ್ಲಿ ಎಷ್ಟೊಂದು ಚಟ್ನಿ ಪುಡಿ ಆಗಿದೆ. ನಾನೊಂದು 1/4 kg ಹುರ್ಗಡ್ಲೆ ತೊಗೊಂಡಿದ್ದು. ನೋಡಿ, ನೀವು ಇದನ್ನು 1 ತಿಂಗಳವರೆಗೂ ಆರಾಮಾಗಿ ಇಟ್ಕೊಂಡು ಬಳಸ್ಕೋಬೋದು. ಚೆನ್ನಾಗೇ ಇರುತ್ತೆ. ಸುವಾಸನೆಯೂ ಅಷ್ಟೇ ಇರುತ್ತೆ. 1 ತಿಂಗಳವರೆಗೂ ಏರ್ ಟೈಟ್ ಕಂಟೈನರಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ಲು ಹೋಗಲ್ಲ. ಈ ಚಟ್ನಿ ಪುಡಿ ತುಪ್ಪ ಉಪ್ಪು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಇನ್ನೊಂದು ಚಟ್ನಿ ಪುಡಿ ಮಾಡೋಣ. ಗುರೆಳ್ಳು ಚಟ್ನಿ ಪುಡಿ ಮಾಡೋಣ. ಇದಕ್ಕೆ ಹುಚ್ಚೆಳ್ಳು ಅಂತಾರೆ, ಉತ್ತರ ಕರ್ನಾಟಕದಲ್ಲಿ ಗುರೆಳ್ಳು ಅಂತಾರೆ. 1 ಬೌಲ್ ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳೋಣ. ಈ ಚಟ್ನಿ ಪುಡಿ ಉತ್ತರ ಕರ್ನಾಟಕದ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿರುತ್ತೆ. ಗುರೆಳ್ಳು ಚಟ್ನಿ ಪುಡಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಮೊಸರು ಜೊತೆಗೆ. ಈ ಸಂಕ್ರಾಂತಿ ಹಬ್ಬಕ್ಕಂತೂ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಈ ಗುರೆಳ್ಳು ಪುಡಿ. ಬೇಗನೂ ಆಗುತ್ತೆ ಈ ಚಟ್ನಿ ಪುಡಿ. 1 ಎಸಳು ಕರಿಬೇವು ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು ಸಣ್ಣ 2 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿರೋದು. ಈ ಥರ ಸಿಡಿಯೋಕ್ಕೆ ಶುರು ಮಾಡುತ್ತೆ. ಸೌಂಡು ಬರುತ್ತೆ ಈ ಥರ. ಆವಾಗ ನಮಗೆ ಹುರಿದಿದೆ ಅಂತ ಮತ್ತು ವಾಸನೆನೂ ಬರುತ್ತೆ. ಘಮ್ ಅಂತ ಹುರಿದಿರೋದು ಸುವಾಸನೆ ಬರುತ್ತೆ. ಇದಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾಗಿದೆ. ಈಗ ಉಪ್ಪು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನಷ್ಟು ಬ್ಯಾಡಗಿ ಖಾರ, ಸ್ವಲ್ಪ 1 ಟೀ ಸ್ಪೂನಷ್ಟು ಬೆಲ್ಲ, ಪುಡಿ ಮಾಡ್ಕೊಂಡಿರೋದು ಬೆಲ್ಲ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಜಾರಿಗೆ ಹಾಕ್ಕೊಳ್ಳೋಣ. ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಗುರೆಳ್ಳು ಪುಡಿ ರೆಡಿಯಾಗಿದೆ. 1 ಬೌಲಿಗೆ ತಕ್ಕೊಳ್ಳೋಣ. ಈ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮಾಡಿರಿ. ನೀವು ಚಪಾತಿಗೂ ಬಳಸ್ಕೋಬೋದು, ಬರೀ ರೊಟ್ಟಿಗೆ ಅಷ್ಟೇ ಅಂತಲ್ಲ. ಇದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೀವು 1 ತಿಂಗಳು 1.5 ತಿಂಗಳವರೆಗೂ ಇಟ್ಕೋಬೋದು. ಗುರೆಳ್ಳು ಚಟ್ನಿ ಪುಡಿ ರೆಡಿಯಾಗಿದೆ. 1 ಬೌಲ್ನಷ್ಟು ಅಗಸೆ ತೊಗೊಂಡಿದ್ದೀನಿ. ಅಗಸೆ ಚಟ್ನಿ ಪುಡಿ ಮಾಡೋಣ. ಲೋ ಫ್ಲೇಮಲ್ಲೇ ಚಟಪಟ ಅಂತ ಸಿಡಿತವೇಗೋ ಅಲ್ಲಿವರೆಗೂ ಹುರ್ಕೊಳ್ಳೋಣ. ನೀವು ಹದವಾಗಿ ಹುರಿದ್ರೆ ಈ ಅಗಸೆ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ. ಹೈ ಫ್ಲೇಮ್ ಇಟ್ಟು ಹುರಿಯೋಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮ್ ಇಡಿ, ಇಲ್ಲ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ. ಈ ಥರ ಲೋ ಫ್ಲೇಮ್ ಇಡೋದ್ರಿಂದ ಅಗಸೆಯಲ್ಲಿರೋ ಎಣ್ಣೆ ಅಂಶ ನಿಧಾನಕ್ಕೆ ಬಿಟ್ಕೊಳ್ಳುತ್ತೆ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ.
ನೋಡಿ ಹುರಿಯೋಕ್ಕೆ ಶುರುವಾಯಿತು. ಈ ಥರ ಚಟಪಟ ಅಂತ ಸಿಡಿಬೇಕು, ಅವಾಗ ಹದವಾಗಿ ಹುರಿದಿರುತ್ತೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲವೂ ಹುರ್ಕೊಂಡಿರೋದು. ಅಗಸೆ ಎಲ್ಲ ಹೇಗೆ ಮಿಂಚ್ತಾ ಇದೆ ನೋಡಿ, ಎಣ್ಣೆ ಬಂದು ಲೈಟಾಗಿ ಇದ್ರ ಮೇಲೆ ಎಣ್ಣೆ ಅಂಶ ಇರುತ್ತೆ. ಗ್ಯಾಸ್ ಆಫ್ ಮಾಡ್ಕೊಂಡಿರೋದು. ಈಗ 1 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, 1-2 ಗಡ್ಡೆ ಅಷ್ಟು. ಈ ಪ್ಯಾನ್ ಬಿಸಿಗೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬೆಚ್ಚಗಾಗ್ತವೆ. ಖಾರದ ಪುಡಿ ಹಾಕ್ಕೊಳ್ಳೋಣ, 1-2 ಟೀ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿರೋದು. ಬ್ಯಾಡಿಗೆ ಖಾರ, ನೀವು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊ. ಬೆಲ್ಲ 1-2 ಟೀ ಸ್ಪೂನಷ್ಟು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು. ಅಗಸೆ ಹೆಲ್ತಿಗೆ ತುಂಬ ಒಳ್ಳೆಯದು. ಅಗಸೆಯಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಸ್ವಲ್ಪ ತಣ್ಣಗಾದ ಮೇಲೆ ಪುಡಿ ಮಾಡ್ಕೊಳ್ಳೋಣ. ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಅಗಸೆ ಚಟ್ನಿ ಪುಡಿ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ ಇದು ಅಗಸೆ ಚಟ್ನಿ ಪುಡಿ. ನೀವು ಇದನ್ನು ಕೂಡ ತಿಂಗಳು ಪೂರ್ತಿವರೆಗೂ ಇಟ್ಕೋಬೋದು, ಏನೂ ಆಗಲ್ಲ. ರುಚಿಯಲ್ಲೂ ಬದಲಾವಣೆ ಆಗಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಪುಡಿ ಮಾತ್ರ. ನೋಡಿ, ಅಗಸೆಯಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಯಾವ ಥರ ಆಗಿದೆ ನೋಡಿ. ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಲೋ ಫ್ಲೇಮಲ್ಲಿ ಹದವಾಗಿ ಹುರಿಯೋದ್ರಿಂದ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದು ಹೈ ಫ್ಲೇಮಲ್ಲಿ ಮಾತ್ರ ಹುರಿಬಾರ್ದು, ಸೀದೋಗ್ಬಿಡ್ತಾವೆ ಬೇಗ. ಅಗಸೆ ಬೇಗ ಸೀದೋಗ್ಬಿಡುತ್ತೆ. ನೋಡಿ, ಚಟ್ನಿ ಪುಡಿ ರೆಡಿಯಾಗಿದೆ. ರುಚಿಕರವಾದ ಅಗಸೆ ಚಟ್ನಿ ಪುಡಿ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.